ಶಶಿಕಲಾ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಮೊಟ್ಟ ಮೊದಲ ಕೊಡವತಿ. ತಂದೆ ಶ್ರೀ ಪೂವಯ್ಯ, ತಾಯಿ ಶ್ರೀಮತಿ ಗೌರಮ್ಮ. ಈ ದಂಪತಿಯ ಹಿರಿಯ ಮಗಳೇ ನಮ್ಮ ಶಶಿಕಲಾ. ತಮ್ಮ 16ನೇ ವಯಸ್ಸಿಗೆ ರಂಗಭೂಮಿಯನ್ನು ಪ್ರವೇಶಿಸಿ ಮಹಾವೀರ ಅಚ್ಚುನಾಯಕ ಎಂಬ ಕೊಡವ ಚಿತ್ರದ ಮೂಲಕ ಬೆಳ್ಳಿ ಪರದೆಗೆ ಪ್ರವೇಶಿಸಿದರು. ತದನಂತರ ಮಯೂರ, ಶ್ವೇತ ಗುಲಾಬಿ, ಪರಮೇಶಿ ಪ್ರೇಮ ಪ್ರಸಂಗ, ಪ್ರೇಮ ಪರ್ವ, ಬೆಟ್ಟದ ತಾಯಿ, ಮಂಜಿನ ತೆರೆ, ಸಮಯದ ಗೊಂಬೆ, ಬೆಂಕಿಯಲ್ಲಿ ಅರಳಿದ ಹೂ ಹೀಗೆ ಒಟ್ಟು 82 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸೌಮ್ಯ ಪಾತ್ರವಿರಲಿ, ಗಯ್ಯಾಳಿ ಪಾತ್ರವಿರಲಿ, ವೃದ್ಧೆಯ ಪಾತ್ರವಿರಲಿ, ಎಲ್ಲದಕ್ಕೂ ಸೈ ಎನಿಸಿಕೊಂಡಿದ್ದಾರೆ ಈ ಕೊಡವತಿ, ನಮ್ಮ ಹೆಮ್ಮೆಯ ಕನ್ನಡತಿ. 1972ರಲ್ಲಿ ಶ್ರೀ ಕಾವೇರಪ್ಪ ಅವರನ್ನು ವಿವಾಹವಾಗಿ ಚೋನೀರ ಕುಟುಂಬದವರಾಗಿದ್ದ ಶಶಿಕಲಾ ಅವರು ಸನ್ನುವಂಡ ಕುಟುಂಬಕ್ಕೆ ಸೇರಿದರು. ಕೊಡಗಿನ ಬಿರ್ನಾಣಿ ಬಾಡಗರಕೇರಿಯ ಈ ಹೆಣ್ಣು ಮಗಳು ವಿವಿಧ ಪಾತ್ರ, ನಾನಾ ವೇಷವನ್ನು ಬೆಳ್ಳಿ ಪರದೆಯಲ್ಲಿ ಧರಿಸಿ ಕರುನಾಡಿನ ಮನೆ ಮಗಳಾದರು. ಇವರಿಗೆ ವಿನಯ್ ಎಂಬ ಪುತ್ರ ಕೂಡ ಇದ್ದಾರೆ. ನಿಮ್ಮೆಲ್ಲರ ಕೋರಿಕೆ, ನಮ್ಮ ಹುಡುಕಾಟಕ್ಕೆ ಸ್ಪಂದಿಸಿ ತಮ್ಮ ತಾಯಿಯವರ ಬದುಕಿನ ಕಥೆಯನ್ನು ನಮ್ಮೊಂದಿಗೆ ಶ್ರೀ ವಿನಯ್ ಅವರು ಹಂಚಿಕೊಂಡಿದ್ದಾರೆ. ಶ್ರೀಮತಿ ಶಶಿಕಲಾ ಅವರ ದುರಂತ ಅಂತ್ಯದ ಬಗ್ಗೆ, ಕೆಲವು ಸೃಷ್ಟಿಸಿದ ಕಪೋಕಲ್ಪಿತ ಊಹಾಪೋಹಗಳ ಬಗ್ಗೆ ಅಡಗಿರುವ ಸತ್ಯವಾದ ವಿಚಾರಗಳನ್ನ, 40 ವರ್ಷಗಳಿಂದ ಗುಟ್ಟಾಗಿ ಇದ್ದ ಶಶಿಕಲಾ ಅವರ ದುರ್ಮರಣದ ಸತ್ಯವನ್ನ ಇದೇ ಮೊಟ್ಟ ಮೊದಲ ಬಾರಿಗೆ ಶ್ರೀ ವಿನಯ್ ಅವರು ಬಹಿರಂಗಪಡಿಸಿದ್ದಾರೆ. ಸ್ವಾಗತ ನಿಮಗೆ ಶಶಿಕಲಾ ಅವರ ಬದುಕಿಗೆ, ಸುಸ್ವಾಗತ ಗೋಣಿಕೊಪ್ಪದ ಸನ್ನುವಂಡ ಕುಟುಂಬಕ್ಕೆ. ನೂರೊಂದು ನೆನಪು. ವೀಕ್ಷಕರೇ, ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುವರ ಮಾಡುವ ಪ್ರೀತಿಯ ನಮಸ್ಕಾರಗಳು. ಮತ್ತೆ ಒಂದು ಗುರಿ ಹಾಗೂ ದಾರಿ ಸಿಕ್ಕಿದ ಒಂದು ತೃಪ್ತಿ, ಸಾಧನೆ. ಸತತ 3 ವರ್ಷಗಳಿಂದ ಹುಡುಕಿ ಕೊನೆಗೆ ಸಿಕ್ಕಿ ಇವತ್ತು ನೆನೆಲ್ಲ ನೋಡಿದಿರ ಕೆಲವು ಸೀರೀಸ್ಗಳಲ್ಲಿ ಯಾರ ಮನೆಗೆ ಬಂದಿದ್ದೀವಿ, ಏನು ಮಾತಾಡಿದ್ದೀವಿ ಅಂತ. ಹೌದು ಸ್ನೇಹಿತರೆ, ನಮ್ಮ ಶಶಿಕಲಮ್ಮ ಅವರ ಮನೆಗೆ ಬಂದಿದ್ದೀನಿ. ಕೊಡಗಿನ, ನಮ್ಮ ಕನ್ನಡ ನಾಡಿನ ಹೆಮ್ಮೆಯ, ಕೊಡಗಿನ ಮೊಟ್ಟ ಮೊದಲ ಕನ್ನಡ ಚಲನಚಿತ್ರ ನಟಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವ್ರ ಮನೆಗೆ ಬಂದಿದ್ದೀವಿ. ಅವ್ರ ಮಗ ಅವ್ರದ್ದೆಲ್ಲ ಮಾತಾಡೋದು ನೀವು ನೋಡಿದ್ದೀರಾ. ನಾನು ಆಗಲೇ ತಿಳಿಸಿದ್ದೀನಿ, ಮತ್ತೊಮ್ಮೆ ಇನ್ನೊಂದ್ಸತಿ ಪ್ರೋಗ್ರಾಮ್ ಓಪನಿಂಗಲ್ಲಿ ತಿಳಿಸೋದು ನನ್ನ ಕರ್ತವ್ಯ ಹಾಗೂ ನನ್ನ ಧರ್ಮ. ಇವತ್ತು ನಾನು ಇಲ್ಲಿಗೆ ಕೂತ್ಕೊಳ್ಳೋದಕ್ಕೆ 3 ವ್ಯಕ್ತಿಗಳ ಕಾರಣ. ಒಂದು, ಮೊದಲನೇದಾಗಿ ನಮ್ಮ ಸುಮನಾ ಕಿತ್ತೂರು ಮೇಡಮ್ ಅವರು ಒಂದು ಫೇಸ್ಬುಕ್ಕಲ್ಲಿ ಈ ಕೊಡವದ ಮೊದಲ ನಟಿ ಯಾರು ಅನ್ನೋ ವಿಚಾರವಾಗಿ ಬರೆದಂಥ ಪೋಸ್ಟ್ ನನಗೆ ವಿನಯ್ ಅವರು ಸಿಗೋದಕ್ಕೆ ಲೀಡಾಯಿತು. ಉತ್ತಮ್ ಅವರು, ಹಾಗೆ ನಮ್ಮ ನಯನ ಕಾವೇರಪ್ಪ ಅವರಿಂದ ಉತ್ತಮ್ ಅವ್ರು ಸಿಕ್ಕಿ, ಉತ್ತಮ್ ಅವರಿಂದ ವಿನಯ್ ಅವರು ಸಿಕ್ಕಿ, ಇಷ್ಟೆಲ್ಲ ಆಯಿತು. ಇದೆಲ್ಲದಕ್ಕೂ ನಮ್ಮ ಸುಮನಾ ಕಿತ್ತೂರು ಮೇಡಮ್ ಅವರ ಆ ಒಂದು FB ಪೋಸ್ಟ್ ಕಾರಣ. ಅಮ್ಮ ಥ್ಯಾಂಕ್ ಯು, ನಿಮ್ಮನ್ನು ನಾನು ಮಾತಾಡಿಸ್ಬೇಕಾಗಿತ್ತು, ಬಟ್ ನೀವು ಊರಲ್ಲಿರಲಿಲ್ಲ, ಹಾಗಾಗಿ ನಿಮಗೆ ಮಾತಾಡಿಸೋದಕ್ಕಾಗಿಲ್ಲ. ಎನಿವೆ ಥ್ಯಾಂಕ್ ಯು ಫಾರ್ ದಿಸ್ ಥಿಂಗ್ ಅಂತ ಹೇಳ್ತಾ ಮಗದೊಮ್ಮೆ ಈ 101 ನೆನಪು ಸರಣಿಗೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುವರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕವನ್ನು ಕಟ್ಟಿಕೊಟ್ಟಿರುವ ಈ ರೀತಿಯಾಗಿರುವ ದಿಗ್ಗಜ ಕಲಾವಿದರನ್ನು, ಅವರ ಕುಟುಂಬವನ್ನು ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರಲ್ಲ ಅಂತ ಹೇಳ್ತಾ ಮಗದೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೂರೊಂದು ನೆನಪು. ಸ್ನೇಹಿತರೆ, ವಿನಯ್ ಅವರು ಆಲ್ರೆಡಿ ಪರಿಚಯ ಆಗಿದ್ದಾರೆ ನಮಗೆ. ನಮಸ್ಕಾರ ವಿನಯ್ ಸರ್. ನಮಸ್ತೆ. ಅಫಿಷಿಯಲಿ ಸ್ವಾಗತ ನಿಮಗೆ ನಮ್ಮ ಕಾರ್ಯಕ್ರಮ. ಥ್ಯಾಂಕ್ ಯು ಸರ್. ಸೊ ಥ್ಯಾಂಕ್ ಯು ನಿಮಗೆ. ನಮ್ಮ ಅಷ್ಟು ಪ್ರೀತಿಯಿಂದ ನೋಡಿಕೊಂಡು, ತೋಟ ಎಲ್ಲ ಅಷ್ಟು ತೋರಿಸ್ಕೊಟ್ಟು, ಅಷ್ಟು ಚಂದವಾಗಿ ನಮ್ಮನ್ನು ನೋಡಿಕೊಂಡ್ರಿ. ಮೊದಲನೇದಾಗಿ ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ತಾಯಿಯವರಿಗೆ, ನಿಮ್ಮ ಶ್ರೀಮತಿಯವರಿಗೆ, ನಿಮ್ಮ ಮಗಳಿಗೆ ಎಲ್ರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಎಸ್ ವಿನಯ್ ಸರ್, ಮೊದಲನೇದಾಗಿ ನಾನು ಸ್ಟಾರ್ಟ್ ಮಾಡೋದು ವೆರಿ ಫಸ್ಟ್ ಅಂದರೆ ಒಂದು ಏನು ಹೇಳ್ತಾರೆ, ಅದನ್ನು ಕನೆಕ್ಟ್ ಅಂತ ಹೇಳ್ತೀವ, ಇಲ್ಲ ಮಿರಾಕಲ್ ಅಂತ ಹೇಳ್ತೀವ, ಇಲ್ಲ ಅದೊಂದು ಮ್ಯಾಜಿಕ್ ಅಂತ ಹೇಳ್ತೀವ, ಗೊತ್ತಿಲ್ಲ. ನಾವು ಪ್ರೀವಿಯಸ್ ಎಪಿಸೋಡ್ಸಲ್ಲೆಲ್ಲ ಅಮ್ಮ ಚಿರನಿದ್ರಲ್ಲಿರೋ ಜಾಗಕ್ಕೆ ಹೋಗಿದ್ವಿ. ಹೋಗಿ ಬಂದಾದಮೇಲೆ ನಿಮಗೆ ಅಮ್ಮ ಕನಸಲ್ಲಿ ಬಂದಿದ್ರಂತೆ. ಹೌದು, ಆಫ್ಟರ್ ಲಾಂಗ್ ಟೈಮ್. ಸ್ವಲ್ಪ ಬರ್ತಾಯಿತ್ತಿಲ್ಲ, ಅಪ್ಪನೂ ಬರ್ತಾಯಿತ್ತಿಲ್ಲ. ಆಫ್ಟರ್ ಲಾಂಗ್ ಟೈಮ್ ನನಗೆ ಒಟ್ಟಿಗೆ ಸಿಕ್ಕಿದ್ದಾರೆ ನೆನ್ನೆ ಕನಸಿನಲ್ಲಿ, ಅಪ್ಪ ಅಮ್ಮ. ಏನಂದರು ಸರ್? ಏನಿಲ್ಲ ಸರ್, ಅದರಲ್ಲಿ ಚಿಕ್ಕಪ್ಪನೂ ಆ್ಯಡ್ ಆಗಿದ್ದಾರೆ. ಚಿಕ್ಕಪ್ಪನೂ ಬಂದು ನನಗೆ ಸೆಕೆಂಡ್ ಮಾಡಿ, ಏನೋ ಎಡೆ ಇಡಬೇಕು ದೇವರಿಗೆ, ಈ ದೇವರಿಗೆ ಅಂತ ಹೇಳಿಲ್ಲ, ಎಡೆ ಇಡಬೇಕು, ಅಪ್ಪನ ಕರಿ ಅಂತ. ನಾನು ಹೋಗಿ ತಂದೆನ ಕರೀತಾ ಇದ್ದೀನಿ. ತಂದೆಗೆ ಹೇಳಿದೆ, ಅಪ್ಪ ನಿನ್ನ ತಮ್ಮ ಕರೀತಾ ಇದ್ದಾರೆ, ಏನೋ ಇಡಬೇಕು ಅಂತ. ಸೊ ಅಮ್ಮ ಆವಾಗ ಒಂದು ಶಾಕಲ್ಲಿ ನನಗೆ ಹೇಳಿದ್ರು, ಎಲ್ಲಿ ಹೋಗಿದೆ ನೀನು ದಿವಸ
ನಿಮ್ಮ ಭಾಷೆಯಲ್ಲಿ ಹೇಳಿದ್ರು. ನಮ್ಮ ಭಾಷೆಯಲ್ಲಿ. ಅದೇನು ಹೇಳ್ತಾರೆ ಸರ್ ಕೊಡವಲ್ಲಂಗೆ? ಎಲ್ಲಿಗೆ ಪೋಯೆ ಈಚೆಗೆ ದಿವಸ ಅಂತ ಕೇಳಿದ್ರು. ನಾನು ಹೇಳಿದೆ ನಾನು ಎಲ್ಲಿಗೂ ಹೋಗಲಿಲ್ಲ, ನಾ ಎಲ್ಲಿಗೆ ಪೋಯ್ತಿಲ್ಲ, ನೀನೇ ಬಿಟ್ಟು ಹೋಗಿದ್ಯಾ ಅಂತ ಹೇಳಿದೆ. ಒಂದು ಜ್ವರ ಒಂದು ನಗಾಡಿದ್ರು ಅಷ್ಟೇ. ಅಂದರೆ ಇದು ಕೋಇನ್ಸಿಡೆನ್ಸು ಏನು? ನಾನು ಅದಕ್ಕೆ ಹೇಳಿದ್ದು, ಒಂದು ಅಮ್ಮನ ಹೋಗಿ ನಾವು ನೋಡ್ಕೊಂಡು ಬರ್ತಾರೋ ಇದಾಗಿದೆ ಅಂದಮೇಲೆ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ಅವರ ಬ್ಲೆಸ್ಸಿಂಗ್ಸ್ ಈ ಪ್ರೋಗ್ರಾಮ್ ಇರ್ಬೋದು. ಯಾಕೆಂದರೆ ಮಗ ಎಷ್ಟಾದರೂ ಮಗನೇ, ಅಮ್ಮನಿಗೆ ಮಗನ ಮೇಲೆ ಆಸೆ ಇದ್ದೇ ಇರುತ್ತೆ. ಆ ಜಾಗಕ್ಕೆ ಹೋದ್ಮೇಲೆ ಏನಾದರೂ ಏನೋ ಮೋಸ್ಟ್ಲಿ ಇರ್ಬೋದು. ಫ್ಯಾಂಟಾಸ್ಟಿಕ್. ಮಿರಾಕಲ್ ಆರ್ ಮ್ಯಾಜಿಕ್ ಆರ್ ಕೋಇನ್ಸಿಡೆನ್ಸ್ ಎನಿಥಿಂಗ್. ಸೊ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ನಮ್ಮನ್ನು ಹಂಗೆ ಬ್ಲೆಸ್ ಮಾಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನಗೆ ನಿಮ್ಮ ಮನೆಯೊಳಗಡೆ ಬಂದಿದ್ದೀನಿ. ನಾನು ಆಗಲೂ ವಿನಯ್ ಸರ್ ಹತ್ರ ನೀವಿರೋ ಜಾಗದಲ್ಲಿ ಅದೇ ಹೇಳಿದೆ, ಇದು ನಾವು ಮಾಡಿದ್ದೀವಿ ಅಂತ ನಾನು ಹೇಳ್ತಾ ಇಲ್ಲ, ನೀವು ಮಾಡಿಸ್ಕೊತಾ ಇದ್ದೀರಾ ಅಂತ ಹೇಳಿದೆ. ಅಮ್ಮ ನೀವು ನಮ್ಮ ಹತ್ರ, ನನಗೆ ಯೋಗ ಅಮ್ಮ ಇದು ಎಲ್ಲೋ ಒಂದು ಕಡೆ ಈ ರೀತಿ ನಿಮ್ಮಂಥ ಕಲಾವಿದರುಗಳ ಬಗ್ಗೆ ಜನಕ್ಕೆ ತಿಳಿಸೋದು ದೇವ್ರು ನನಗೆ ಕೊಟ್ಟಿರೋ ಕೆಲಸ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು, ನಿಮ್ಮ ಆಶೀರ್ವಾದ ನನ್ನ ಮೇರಲ್ಲಿ ಇನ್ನೂ ನಿಮ್ಮ ರೀತಿ ಹೆಚ್ಚಿನ ಕಲಾವಿದರನ್ನ ನನಗೆ ಸಂಪರ್ಕಕ್ಕೆ ಸಿಕ್ಕಿ, ಅವ್ರ ಕುಟುಂಬ ಸಂಪರ್ಕಕ್ಕೆ ಸಿಕ್ಕಿ ಸಂದರ್ಶನ ಆಗೋಗೆ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಎಸ್ ವಿನಯ್ ಸರ್, ಮೊದಲನೇ ಮಾತು ನಾವು ಸ್ಟಾರ್ಟ್ ಮಾಡೋದು, ನಾನು ನಿಮ್ಮನ್ನು 3 ಇಯರ್ಸಿಂದ ಹುಡುಕ್ತಾ ಇದ್ದೆ ವಿನಯ್ ಸರ್. ಹೌದು, ತ್ಯಾಗರಾಜ್ ನಗರ, ನಿಮ್ಮ ತುಂಬ ಜನ ಅಭಿಮಾನಿಗಳು ನಿಮ್ಮ ತಾಯಿ ಬಗ್ಗೆ ಕೇಳಿದರು, ಬಟ್ ನಂಗೆ ಲೀಡೇ ಇಲ್ಲ. ಕಡೆಗೆ ನಾನು ನಿಮಗೆ ಆಗಲೇ ತಿಳಿಸಿದ್ದೆ, ಒಬ್ಬರು ರಾಮ್ ಗೋಪಾಲ್ ಅವ್ರ ಜೊತೆ ಕೆಲಸ ಮಾಡ್ತಿದ್ದ ಒಬ್ಬರು ಮಹೇಶ್ ಅಂತ, ನೀವು ತ್ಯಾಗರಾಜ್ ನಗರದಲ್ಲಿ ಇದ್ದಿದ್ದು ಹೇಳಿದ್ರು. ಯಾರೋ ಒಬ್ಬರು ಮಗಳಿದ್ದಾರೆ ಅಂತ ಹೇಳಿದ್ರು, ಮಗ ಇದ್ದಾರೆ ಅನ್ನೋ ವಿಷಯನೇ ನಮಗೆ ಗೊತ್ತಿರಲಿಲ್ಲ. ಇಷ್ಟೆಲ್ಲ ಆಯಿತು, ಇಷ್ಟೆಲ್ಲ ಆಗಿ ಎಲ್ಲಿಂದ ನನಗೆ ಎಲ್ಲೋದ್ರೂ ಯೂಟರ್ನ್ ಸಿಗೋದು. ಆ ಒಂದು ಪೋಸ್ಟ್ ಸುಮನಾ ಕಿತ್ತೂರು ಮೇಡಮ್ ಅವ್ರು ಬರೆದಿರೋ ಪೋಸ್ಟ್ ಇವತ್ತು ನಾನು ಇಲ್ಲಿ ಬರೋದಕ್ಕೆ ಲೀಡ್ ಆಯಿತು. ಅಂದರೆ ನಾನು ಇಲ್ಲಿ ಯಾರ ಹೆಸರು ಹೇಳೋದಕ್ಕೂ ಇಷ್ಟಪಡೋದಿಲ್ಲ ಸರ್, ಬಟ್ ಒಂದು ವಿಷಯ ನಿಮ್ಮನ್ನು ಜೊತೆಲಿ ಕೂರಿಸ್ಕೊಂಡು ನೀವು ಹೇಳೋದಕ್ಕಿಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೊಡಗಿನಿಂದ ಕನ್ನಡ ಚಿತ್ರರಂಗಕ್ಕೆ ನನಗೆ ಗೊತ್ತಿರೋ ಹಾಗೆ, ಅಕಾರ್ಡಿಂಗ್ ಟು ಮೈ ನಾಲೆಜ್, ಏನಾದರೂ ತಪ್ಪಿದರೆ ಕ್ಷಮಿಸಿ, ಅದನ್ನು ಹೇಳ್ತಾ ಇದ್ದೀನಿ. ನಾನು ಒಂದು ತಿಳಿದಿರೋ ಒಂದು ಸಣ್ಣ ರಿಸರ್ಚ್ ಪ್ರಕಾರ ಅಥವಾ ನನ್ನ ಒಂದು ತಿಳಿದಿರೋ ಒಂದು ಜ್ಞಾನದ ಪ್ರಕಾರ, ಕೊಡಗಿನಿಂದ ಮೊಟ್ಟ ಮೊದಲ ಕನ್ನಡ ನಟಿ, ಸಿನಿಮಾ ನಟಿ, ರಂಗಭೂಮಿಯಿಂದ ಸಾಕಷ್ಟು ಜನ ಕಲಾವಿದರು ಬಂದಿದ್ದಾರೆ, ಸಿನಿಮಾ ನಟಿ ಬಂದಿರೋದು ನಮ್ಮ ಶಶಿಕಲಾ ಅಮ್ಮ ಅವರೇ, ಫಸ್ಟ್ ಆರ್ಟಿಸ್ಟ್ ಅವರು. ಅದಾದಮೇಲೆ ಸಾಕಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರುಗಳು ಕೊಡಗಿನಿಂದ ಅದ್ಭುತವಾದ ಸೇವೆಯನ್ನು ಕನ್ನಡ ಚಿತ್ರರಂಗಕ್ಕೆ ಸಲ್ಲಿಸಿದ್ದಾರೆ. ಸೊ ಆ ಒಂದು ವಿಚಾರ ನನ್ನನ್ನು ಇಲ್ಲಿ ಕರ್ಕೊಂಬರೋದಕ್ಕೆ ಡ್ರ್ಯಾಗ್ ಆಯಿತು. ಸೊ ನಿಮಗೆ ಸತ್ಯ ಗೊತ್ತಿರುತ್ತೆ, ಕೆಲವೊಂದೊಂದು ವಿಚಾರಗಳಿದ್ದು ನೋಡಿದಾಗ ಬೇಜಾರಾಗುತ್ತಾ ಮನಸ್ಸಿಗೆ? ಆಗುತ್ತೆ ಸರ್, ಬಟ್ ನಾವು ಮಾತಾಡಿದ್ರೆ ತಪ್ಪಾಗುತ್ತೆ, ದೊಡ್ಡಸ್ತಿಕೆ ಆಗುತ್ತೆ, ಅಹಂಕಾರ ಆಗುತ್ತೆ. ಏನೋ ಏನು ದೊಡ್ಡ ವಿಷಯ, ಏನೋ ಫಿಲ್ಮ್ ಆ್ಯಕ್ಟ್ರ್ ಮಗ, ಇನ್ನೊಂದು ಆ್ಯಟಿಟ್ಯೂಡು, ಇವೆಲ್ಲ ಬೇಡ ಸರ್ ನನಗೆ. ಸೊ ಮಾತಾಡ್ಕೊಳ್ಳಿ. ಬಟ್ ಸತ್ಯ ಆಚೆ ಬಂತ? ಸತ್ಯನ ಯಾವತ್ತೂ ಮುಚ್ಚಿಡೋಕ್ಕಾಗಲ್ವಾ? ಎಲ್ಲ ಸರ್, ಎಲ್ಲ ನಿಮ್ಮಿಂದ. ಅಯ್ಯೋ ಸುಮ್ಮನಿರಿ, ಸತ್ಯನ ಯಾರು ಮುಚ್ಚಿಡೋಕ್ಕಾಗಲ್ಲ. ಇವತ್ತಲ್ಲ ನಾಳೆ ಸತ್ಯ ಹೊರಗೆ ಬರಲೇಬೇಕು ಅಷ್ಟೇ. ಅದು ನಿಮ್ಮ ದೊಡ್ಡತನ ಸರ್. ಎಲ್ಲ ಗೊತ್ತಿದ್ದು ನೀವು ಸೈಲೆಂಟ್ ಆಗಿದ್ರಲ್ಲ, ದೊಡ್ಡತನ ನಿಮ್ಮದು. ಎಸ್ ಸರ್, ಶಶಿಕಲಾ ಅಮ್ಮ ಜೀವನಕ್ಕೆ ಹೋಗೋಣ. ಅಂದರೆ ಮೂಲತಃ ಕೊಡಗು ಎಲ್ಲಿ ಹುಟ್ಟಿದ್ದು ಅಮ್ಮ? ಅಮ್ಮ ಹುಟ್ಟಿದ್ದು ಮರೆನಾಡು ಬಿರ್ನಾಣಿ ಅಂತ ಹೇಳ್ತೀವಿ. ಹಾಂ, ಬಾಡಗರಕೆರೆಯಲ್ಲಿ ಅಮ್ಮ ಹುಟ್ಟಿದ್ದು. ಓಕೆ. ಅವ್ರ ತಂದೆ ಹೆಸರು ಪೂವಯ್ಯ, ತಾಯಿ ಹೆಸರು ಗೌರಮ್ಮ ಅಂತ. ಚೋನೀರ ಫ್ಯಾಮಿಲಿ. ಓಕೆ. ಚೋನೀರ ಫ್ಯಾಮಿಲಿ. ಓಕೆ. ಚೋನೀರ ಫ್ಯಾಮಿಲಿಯವರು. ಸೊ ಅವರು ಒಬ್ಬ ಹುಡುಗ, 5 ಸಿಸ್ಟರ್ಸ್. ಒಬ್ಬ ಮಗ, 5 ಜನ ಹೆಣ್ಮಕ್ಳು. ಅಮ್ಮ ಎಷ್ಟನೇವರು? ಫಸ್ಟ್ ಅಮ್ಮನೇ ಮೊದಲು ದೊಡ್ಡವರು. ಓಕೆ. ಅಮ್ಮ ಮೊದಲು, ಅಲ್ಲಿಂದ ಶೀಲು ಅಂತ ಒಬ್ಬರು ಇದ್ದಾರೆ, ಅಲ್ಲಿಂದ ಇಂದು, ಅಲ್ಲಿಂದ ಧರಣಿ, ಅಲ್ಲಿಂದ ಅರಣಿ, ಅಲ್ಲಿಂದ ದಿನಕರ. ಸೊ ಇವರು ಅರಣಿ ಮತ್ತು ಧರಣಿ ಟ್ವಿನ್ಸ್. ಓಕೆ. ಅವರು ಇದೊಂದು ಫ್ಯಾಮ್ಲಿ. ಸೊ ಅಮ್ಮ ಅಂದರೆ ಸ್ಕೂಲಿಂಗ್ ಎಲ್ಲ ಮಾಡಿದ್ದು ಸರ್? ಇಲ್ಲ, ಸ್ಕೂಲಿಂಗೆಲ್ಲ ಅಲ್ಲೇ ಮಾಡಿದ್ದು. ಸ್ಕೂಲಿಂಗೆಲ್ಲ ಅಲ್ಲೇ ಮಾಡಿದ್ದು. ಬಟ್ ರಂಗಭೂಮಿಗೆ ನಾಟಕ ಮುಖಾಂತರ ಬಂದು 16 ವಯಸ್ಸಲ್ಲೇ ಬಂದಿದ್ದಾರೆ. 16 ವಯಸ್ಸಿಗೆ. ಹೆಂಗಂತೆ ಸರ್, ಏನಾರು ಗೊತ್ತಿದೆಯಾ ಹೇಗೆ ಅಮ್ಮ ರಂಗಭೂಮಿಗೆ ಅವಕಾಶ ಬಂತು? ಡ್ರಾಮಾಟಿಸ್ಟ್ ಅಮ್ಮ ಫಸ್ಟ್ ಆಫ್ ಆಲ್. ದಿನೇಶ್ ಅವ್ರ ಜೊತೆ ಸಿನಿಮಾ ಬರೋಕ್ಕೆ ಮುಂಚೆ ಇವ್ರ ಜೊತೆ ಎಲ್ಲ ಡ್ರಾಮಾ ಆ್ಯಕ್ಟಿಂಗ್ ಮಾಡ್ತಿದ್ರು. ಸೊ ಅಲ್ಲಿಂದ ಒಂದು ಫಸ್ಟ್ ಆಫರ್ ಬಂದಿದ್ದು ಕೊಡವ ಮೂವಿಗೆ, ಮಹಾವೀರ ಚುನಾಯಕ. ಅದು ಫಸ್ಟ್ ಕೊಡವ ಮೂವಿ, ಮಹಾವೀರ ಚುನಾಯಕ. ಇಟ್ಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿ. ಅದು ಫಸ್ಟ್ ಮೂವಿ. ಅಮ್ಮ ಬಣ್ಣ ಹಚ್ಚಿ ಆ್ಯಕ್ಟ್ ಮಾಡಿರೋದು 16 ವಯಸ್ಸಲ್ಲಿ. ಅದು ಮಹಾವೀರ ಚುನಾಯಕ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು.
ಅಮ್ಮಂದು ಮೂಲ ಹೆಸರು ಶಶಿಕಲಾನೇನಾ? ರಾಣಿ ಅಂತ ಕರಿತಿದ್ರು. ಹಾಂ. ಅವರು ಫೇವ್ರೇಟ್ ಎಲ್ಲ ರಾಣಿ ಅಂತ. ಶಶಿಕಲಾ ಅವ್ರದ್ದು ಈ ನೇಮ್, ಸ್ಕೂಲಿಂಗ್ ನೇಮ್. ಓಕೆ. ಶಶಿಕಲಾ ಅನ್ನೋದು ಸ್ಕೂಲ್ ನೇಮ್, ರಾಣಿ ಅನ್ನೋದು ಪೆಟ್ ನೇಮ್. ಪೆಟ್ ನೇಮ್. ಓಕೆ. ಸೊ ರಾಣಿ ಅಂದರೆ ಅವ್ರ ಬಾಲ್ಯದಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ಹೇಗಿದ್ರಂತೆ? ಅಂದರೆ ತುಂಬ ಸೈಲೆಂಟ್ ಹುಡುಗಿ ಆಗಿದ್ರಂತ, ಏನಾರೋ ಎನಿ ಐಡಿಯಾ ಅಬೌಟ್ ದಟ್? ಇಲ್ಲ, ರಾಣಿ ಅಂದರೆ ರಾಣಿ, ಸ್ವಲ್ಪ ಗಟ್ಸ್, ಧೈರ್ಯ, ಗಟ್ಸ್, ಹೈಟ್, ಮತ್ತು ತುಂಬ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್. ಆಲ್ಸೋ ನೀವು ನೋಡಿರ್ಬೋದು ಫೋಟೋದಲ್ಲಿ. ಎಕ್ಸಾಕ್ಟ್. ಮತ್ತು ಗಟ್ಸ್ ವಾಯ್ಸ್, ತುಂಬ ಗಟ್ಸ್ ವಾಯ್ಸ್. ತಂದೆಗೆ ಎದುರ್ತಾ ಇತ್ತಿಲ್ಲ, ನಾನು ಅಮ್ಮನಿಗೆ ಎದುರ್ತಾ ಇದ್ದೆ. ಅಮ್ಮನಿಗೆ ಎದುರ್ತಾ ಇದ್ದೆ. ಹೌದು. ಅಮ್ಮನ ಹೈಟ್ ಎಷ್ಟು ಸರ್? ಸರ್ ಮೋಸ್ಟ್ಲಿ 5.9 ಏನೋ ಇರ್ಬೋದು. ಎಸ್. ಅಪ್ಪ ಹೇಳ್ತಾಯಿದ್ರು, ರೀಸೆಂಟಾಗಲೂ ಹೇಳ್ತಾಯಿದ್ರು, ನಿನ್ನ ಅಮ್ಮ 6 ಅಡಿ ತನಕ ಇದ್ಲು ಅಂತ. ಸೊ ನೈಸ್. ಮದುವೆ ಆಗಿದೆ ಯಾವಾಗ ಅಪ್ಪ ಅಮ್ಮ? 72 ಮದುವೆ ಆಗಿದೆ. ಇಲ್ಲೇ ಕೊಡವಲ್ಲೇನೆ? ಹೌದು. ಓಕೆ. ಇಲ್ಲೇ. ಅಪ್ಪನ ಹೆಸರು ಸರ್? ಅಪ್ಪನ ಹೆಸರು ಕಾವೇರಪ್ಪ, ಸಣ್ಣಹೊಂಡ ಕಾವೇರಪ್ಪ. ಅವರು ಅಲ್ಲಿಂದ ಸಣ್ಣಹೊಂಡ ಫ್ಯಾಮ್ಲಿಗೆ ಮದುವೆ ಆಗಿದ್ದು. ಅಮ್ಮ ಬಂದಿದ್ದು ಸಣ್ಣಹೊಂಡ ಫ್ಯಾಮ್ಲಿಗೆ. ಅದಕ್ಕೆ ನನ್ನ ತಂದೆ ಹೆಸರು ಕಾವೇರಪ್ಪ ಅಂತ. ಅವರು ಅವಾಗ ಆರ್ಮಿಲಿದ್ದರು, ಆರ್ಮಿಯಿಂದ ಹವಾಲ್ದಾರ್ ಆಗಿದ್ದು. ಅಲ್ಲಿಂದ ಬಂದು ಇಲ್ಲಿ ಸೆಟ್ಲಾಗಿ ಇಲ್ಲಿ ಅವ್ರನ್ನ ಮದುವೆ ಆದರು. ನಿಮಗೆ ಅಮ್ಮ ಒಬ್ಬರು ಚಿತ್ರನಟಿ, ಒಂದು ಸೆಲೆಬ್ರಿಟಿ ಮಗ ನೀವು. ಏನು ಜ್ಞಾಪಕ ಇದೆ ನಿಮ್ಮ ತ್ಯಾಗರಾಜ್ ನಗರದ? ನೀವು ಬೆಂಗಳೂರಲ್ಲೇ ಹುಟ್ಟಿದ್ದು ಅಂತ? ಹೌದು, ಬೆಂಗಳೂರಲ್ಲಿ. ಸೊ ನಿಮ್ಮ ಆ ಬಾಲ್ಯ, ಅಪ್ಪ ಅಮ್ಮ, ನೀವು ಏನು ನೆನಪಿದೆ ನಿಮಗೆ? ಆದರ್ಶ ಫಿಲ್ಮ್ ಸ್ಟುಡಿಯೋಗೆ ಹೋಗಿ ಆ್ಯಕ್ಟಿಂಗ್ ಕಲಿಯೋಣ ಅಂತೇಳಿ ಅಲ್ಲಿಗೆ ಹೋದೆ. ಸೊ ಅಲ್ಲಿ ಗುಡ್ ಎಕ್ಸ್ಪೀರಿಯನ್ಸ್. ಭಗವಾನ್ ಸರ್ ಅವರೊಂದು ಪ್ರಿನ್ಸಿಪಲ್, ನನಗೆ ದೇವರು ಅಂತಲೇ ಹೇಳ್ಬೋದು. ಪ್ರಿನ್ಸಿಪಲ್ಲು ದೇವರು ಎಲ್ಲ ಅವರು. ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇತ್ತು ನಿಮಗೆ? ಇಂಟ್ರೆಸ್ಟ್ ಇತ್ತು.